ರೆಗ್ಯುಲರ್ ಆಗಿ ನಾವು ನಾರ್ಮಲ್ ಆಮ್ಲೆಟ್ ಮಾಡ್ತಾನೆ ಇರ್ತೀವಿ, ಆದ್ರೆ ಒಂದ್ಸಲ ಈ ತರ ಆಮ್ಲೆಟ್ ನ ಟ್ರೈ ಮಾಡಿ, ಪಕ್ಕ ನೀವು ಇದಕ್ಕೆ ಫ್ಯಾನ್ ಆಗಿ ಹೋಗ್ತೀರಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನಗೆ ಫಸ್ಟ್ ಅವರೇ ಕ್ಲಾಸ್ ಇತ್ತು, ಸೊ ಹಾಗಾಗಿ ನಾನು ಕೂಡ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಫಟಾಫಟ್ ಅಂತ ರೆಡಿ ಆದೆ. ನಮ್ಮ ಸಾಹೇಬ್ರು ಏನೋ ಕೆಲಸ ಇತ್ತು ಅಂತ ಬೇಗ ಹೋಗಿದ್ರು, ಸೊ ಹಾಗಾಗಿ ನಾನು ನೆಡ್ಕೊಂಡೆ ಕಾಲೇಜ್ ಹತ್ರ ಹೋಗಿ ಫಸ್ಟ್ ಅವರ್ ಕ್ಲಾಸ್ ಮುಗಿಸ್ಕೊಂಡು ಅದಾದಮೇಲೆ ಲಂಚ್ ಬ್ರೇಕಲ್ಲಿ ಹೊರಗಡೆ ಬಂದಿದ್ವಿ. ಆವಾಗ ಈ ಕ್ಯೂಟ್ ಫಾಲೋವರ್ಸ್ಗಳು ಸಿಕ್ಕಿದ್ರು, ಅವರನ್ನ ಮಾತಾಡ್ಸ್ಕೊಂಡು ಅದೇ ಲಂಚ್ ಬ್ರೇಕಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು, ಹಾಗೆ ಆಫ್ಟರ್ನೂನ್ ಕೂಡ ಒಂದು ಕ್ಲಾಸ್ ಇತ್ತು ಕೂಡ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋ ಟೈಮಲ್ಲಿ ನಮ್ಮ ಸಾಹೇಬ್ರು ನನ್ನನ್ನು ಪಿಕಪ್ ಮಾಡ್ಕೊಳಕ್ಕೆ ಬಂದು ವೆಯ್ಟ್ ಮಾಡ್ತಾ ಇದ್ರು. ಇನ್ನು ನಾನು ಕೂಡ ಮನೆಗೆ ಬಂದ ತಕ್ಷಣ ಇದೊಂದು ಬುಕ್ ಬಂದಿತ್ತು, ಹಾಗೆ ಪಾರ್ಸೆಲ್ ಬಂದಿತ್ತು ಫ್ಲಿಪ್ಕಾರ್ಟಿಂದ. ಇನ್ನು ಬುಕ್ ಬಗ್ಗೆ ನಾನು ಕಂಪ್ಲೀಟಾಗಿ ಓದಾದ್ಮೇಲೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಇನ್ನು ಪಾರ್ಸೆಲ್ ಕೇಳಬೇಡಿ, ಕ್ವಾಲಿಟಿ ಮಾತ್ರ ಚೆನ್ನಾಗಿರಲಿಲ್ಲ, ಸೊ ಹಾಗಾಗಿ ಅದನ್ನು ರಿವ್ಯೂ ಮಾಡ್ತಾ ಇಲ್ಲ. ಇನ್ನು ಸುಮಾರು ಜನ ನಾನು ಆಲ್ರೆಡಿ ಈ ಸ್ಮಾರ್ಟ್ ವಾಚ್ದು ಲಿಂಕ್ ಕೊಟ್ಟಿದ್ದೆ, ಆದರೆ ಮತ್ತೆ ನಾನು ವೇರ್ ಮಾಡೋದು ನೋಡಿ ಲಿಂಕ್ ಕೇಳ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಾನು ಕಾಲೇಜಿಂದ ಬಂದ ತಕ್ಷಣ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇತ್ತು, ಸೊ ಹಾಗಾಗಿ ಈ ಥರ ಆಮ್ಲೆಟ್ನ ಟ್ರೈ ಮಾಡ್ತಾ ಇದ್ದೆ. ಬನ್ನಿ ಕ್ವಿಕ್ ಆಗಿ ನಿಮಗೂ ಕೂಡ ರೆಸಿಪಿನ ತಿಳಿಸ್ಕೊಡ್ತೀನಿ. ಈ ಕಡೆ ನಾನು ಈರುಳ್ಳಿ ಹಾಗೆ ಟೊಮೊಟೊನ ಸ್ಲೈಸಸ್ ಆಗಿ ಹೆಚ್ಚಿಟ್ಕೊಂಡು ಹಾಗೆ ಚೀಸ್ ಕೂಡ ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಬೌಲಲ್ಲಿ 2 ಮೊಟ್ಟೆ ಹೊಡ್ಕೊಂಡು ಅದಕ್ಕೆ ಉಪ್ಪು, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೇನೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡು ನೀಟಾಗಿ ಹೊಂದ್ಕೊಳ್ಳೋ ಥರ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನ್ ಸ್ಟಿಕ್ ತವ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲು ಹಾಗೇನೆ ತುಪ್ಪ ಹಾಕ್ಕೊಂಡು ಇನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಗೆ ಟೊಮೊಟೊ ಸ್ಲೈಸಸ್ನ ಈ ಥರ ಒಂದೊಂದಾಗೆ ಪ್ಲೇಸ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಯಾಕಂದರೆ ಅದಕ್ಕೂ ಉಪ್ಪು ಹತ್ತಲಿ ಅಂತ ಅಷ್ಟೇ. ಇನ್ನೊಂದು 5 ನಿಮಿಷ ಆದಮೇಲೆ ಈ ಥರ ಅದನ್ನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ 2 ಕಡೆ ಫ್ರೈ ಆಗಾದ್ಮೇಲೆ ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಎಗ್ ಬ್ಯಾಟರು, ಅದನ್ನು ಹಾಕ್ಕೊಂಡು ಇನ್ನು ನೆಕ್ಸ್ಟಲ್ಲಿ ನಾನು ಈ ಥರ ಚೀಸ್ ಸ್ಲೈಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಆರಿಗೆನ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು, ನನ್ನ ಹತ್ರ ಇರಲಿಲ್ಲ. ಅದಾದಮೇಲೆ ಒಂದು 5 ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸಕ್ಕತ್ತಾಗಿರೋ ಆಮ್ಲೆಟು ರೆಡಿಯಾಗಿ ಹೋಗುತ್ತೆ. ನಾವು ಚೀಸ್ ಆ್ಯಡ್ ಮಾಡಿರ್ತೀವಲ್ಲ ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೇನೆ ಒಂದು ನೋಡಿದಾಗ ಮತ್ತೆ ಟೇಸ್ಟ್ ಮಾಡಿದಾಗ ಸ್ವಲ್ಪ ಪಿಜ್ಜಾ ಫ್ಲೇವರೇ ಕೊಡುತ್ತೆ, ಯಾಕಂದರೆ ಚೀಸ್ ಯೂಸ್ ಮಾಡಿರ್ತೀವಲ್ಲ. ನೀವೇನಾದರೂ ಈ ಥರ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ನೀವು ಇದನ್ನು ಮಾಡ್ತಾನೆ ಇರ್ತೀರಾ. ಹಾಗೆ ಹೊಟ್ಟೆ ಹಸ್ತಿದೆ, ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅನ್ನೋರು ಈ ರೆಸಿಪಿನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ನೀವು ಕೂಡ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.